ನಾನು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆನೇ ಫೋನ್ ಮಾಡಿ ಈ ಥರ ಘಟನೆ ಆವಾಗವಾಗ ಪದೇ ಪದೇ ಆಗ್ತಾ ಇರುತ್ತೆ, ಅದಕ್ಕೆ ಅವ್ರದ್ದೇ ಒಂದು ಐಡಿಯಾ ಹೇಳಿದ್ರು. ಆಮೇಲೆ ನಾನೇ ಬರ್ತೀನಿ ಅಂತೇಳಿ ಇವತ್ತು ಬಂದಿದ್ದೀನಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಸಿ ಒ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಎಸ್ ಪಿ ಅವರು, ನಮ್ಮ ಕಾವೇರಿ ನಿಗಮದ ನಮ್ಮ ಎಮ್ ಡಿ ಅವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ವಿ. ಆಮೇಲೆ ಪ್ರತಿ ವರ್ಷ ನಾನು ಕೇಳಿದಾಗೆ ಸುಮಾರು 6-7 ಸಾವಿರ ಜನ ಮಿನಿಮಮ್ ಪ್ರತಿ ವರ್ಷ ಕೂಡ ಜನ ಇಲ್ಲಿ ಈಜೊಡಿಯೋಕ್ಕೆ ಹೋಗಿ ಅಥವಾ ವಿಶೇಷವಾಗಿ ಹೆಣ್ಮಕ್ಳು ಅಲ್ಲಿ ಈಜು ಬರೋದಿಲ್ಲ, ಆಟ ಆಡೋಕ್ಕೆ ಹೋಗ್ತಾರೆ ಅಥವಾ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಒಂದು ಆವ್ರೇಜು 6, 7, 8 ಕೆಲವು ಸಲ 10 ಕೂಡ ಆಗಿದೆ, ತೀರೋಗ್ತಾರೆ. ಅದೇ ರೀತಿ ಸಂಗಮದಲ್ಲೂ ಕೂಡ ಇದೇ ರೀತಿ ಆಗ್ತಾಯಿರುತ್ತೆ. ಮತ್ತು ಸಂಗಮ ಮತ್ತು ಇವತ್ತಿಗೆ ಇದನ್ನು ಹೇಳ್ತೀನಿ. ಆಮೇಲೆ ಇವತ್ತು ನಾವೇನೇನು ತೀರ್ಮಾನ ತೊಗೊಂಡ್ವಿ ಅಂದರೆ, ಒಂದು ನದಿಯಿಂದನೇ ನೀರು ಇದರಲ್ಲಿ ಗೋಕರ್ಣ ಋಷಿಕೇಶು ಮತ್ತು ಗುರುದ್ವಾರದಲ್ಲಿ ಹರಿದ್ವಾರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಒಂದು ಚಾನಲ್ ಸಪ್ರೇಟಾಗಿ ಈ ನಮ್ಮ ಕೊನೆ ಬರುತ್ತಲ್ಲ ಅಲ್ಲಿಂದ ಒಂದು ಚಾನಲ್ ಮಾಡಿಕೊಂಡು, ಅದು ನ್ಯಾಚುರಲ್ಲಾಗಿ ಫ್ಲೋ ಆಗುವಂಥದ್ದು ಮಾಡಿಕೊಂಡು, ತೀರಾ ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ಸ್ ಹಾಕ್ಕೊಂಡ್ರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಸ್ನಾನ ಮಾಡೋದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ. ಇದನ್ನು ಬೇಗ DPR ಎಲ್ಲ ಮಾಡಿ ನನಗೆ ಮುಂದಿನ ಬೋರ್ಡ್ ಮೀಟಿಂಗ್ಗೆ ತನ್ನಿ ಅಂತ ನಮ್ಮ MD ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೊಂದಾದರೆ ಆಮೇಲೆ ನದಿಗೆ ಯಾರೂ ಇಳಿಯಲ್ಲ. ಮತ್ತು ಸಹಜವಾಗಿ ದೇವಸ್ಥಾನಕ್ಕೆ ಬಂದವರು ನದಿಯಲ್ಲಿ ಸ್ನಾನ ಮಾಡದೇ ಇದ್ದರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದುಬಿಟ್ಟಿದೆ, ಅದೊಂದು ಮಾಡಿದ್ದೀವಿ. ಆಮೇಲೆ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ. ನಮ್ಮ ಇಲ್ಲಿ ಲೋಕಲ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೂ ಕೂಡ ನಮ್ಮ ಕಾವೇರಿ ನಿಗಮದವ್ರಿಗೇ ಒಂದು ಎಸ್ಟಿಮೇಟ್ ಇದ್ರ ಜೊತೆನೇ ಮಾಡೋದಕ್ಕೆ ಸೂಚನೆ ಕೊಡ್ತಾಯಿದ್ದೀನಿ. ಆಮೇಲೆ CC ಕ್ಯಾಮ್ರಾಸು ಈ ಗರುಡ ಫಾರೆಸ್ಟ್ನವ್ರು ಹಾಕ್ಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 CC ಕ್ಯಾಮ್ರಾಸ್ ತಂದರು ನದಿ ಪಕ್ಕದಲ್ಲಿ, ಮತ್ತು ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸು ನಮ್ಮ ಇಲಾಖೆಯವರಿಗೆ ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ, ಅದನ್ನು ಕೂಡ ಅಪ್ರೂವಲ್ಸು ಕೊಡೋಕೆ ಹೇಳಿದ್ದೀನಿ. ಆಮೇಲೆ ಮಾರ್ಷಲ್ಸು ಕಾವೇರಿ ನಿಗಮದಿಂದ 4 ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 8 ಜನ ರೆಗ್ಯುಲರಾಗಿ, ಈಗ 4 ಜನ ಇದ್ದಾರಲ್ಲ, ಇಬ್ಬರಿದ್ದಾರೆ ಅಷ್ಟೇ, ಇನ್ನೂ 8 ಜನ ಜಾಸ್ತಿ ಹಾಕ್ತೀವಿ. ಅದು ದಾರಿ ಉದ್ದಕ್ಕೂ, ದಾರಿ ಅಂದರೆ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತಾರೆ. ಆಮೇಲೆ ನಮ್ಮ SP ಅವರಿಗೆ ಪೊಲೀಸ್ ಚೌಕಿ ಒಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಗೈಡ್ಲೈನ್ಸ್ ಪ್ರಕಾರ ಬರೋದಿಲ್ಲ, ಬರದೇ ಇದ್ದರೂ ಕೂಡ ಇಲ್ಲಿ ವಿಶೇಷ ಪ್ರಕರಣ ಅಂತ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. ಅದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅಥವಾ ಗೃಹ ಮಂತ್ರಿಗಳು ಮಾತಾಡಿ ಪೊಲೀಸ್ ಚೌಕಿ ಕೂಡ ಜಾಗ ನಮ್ಗೆ ಇವರೇ ಕೊಡಬೇಕಾಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಆಮೇಲೆ ಈ CC ಕ್ಯಾಮ್ರಾಸು ಇದು ಮಾನಿಟರ್ ಎಲ್ಲಿಂದ ಮಾಡ್ತೀರಮ್ಮ? ಹಲಗೂರಿಂದನಾ? ಹಲಗೂರು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಅದರಿಂದ ಅಲ್ಲಿನೇ ನಮ್ಮ SP ಅವರು ಹಲಗೂರಿಂದನೇ ಮಾನಿಟ್ರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ಆಮೇಲೆ ಅನೌನ್ಸ್ಮೆಂಟ್ ಸಿಸ್ಟಮ್ಮು ಬೇಕು ಅಂತೇಳಿದ್ದಾರೆ, ಅದನ್ನು ಕೂಡ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರು ಮಾಡ್ಕೊಳ್ತಾರೆ, ಅವರು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಸೈನ್ ಬೋರ್ಡ್ಸು ಎಲ್ಲ ಕಡೆ ನೋಡಿದೆ, ಆ ಬೋರ್ಡ್ಸ್ ಎಲ್ಲ ಸ್ವಲ್ಪ ಬಣ್ಣ ಹೋಗಿದೆ, ಕೆಲವು ಕಡೆ ಬಿದ್ದೋಗಿದೆ, ಅದನ್ನೆಲ್ಲ ಕೂಡ ರೆಡಿ ಮಾಡಿ ಅಂತ 20 ಬೋರ್ಡ್ಸ್ ರೆಡಿ ಮಾಡ್ತಾರೆ, ಅದೊಂದು ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಪ್ಲಾಸ್ಟಿಕ್ಕು ಭಾಳ ಮುಖ್ಯವಾಗಿ, ಪ್ಲಾಸ್ಟಿಕ್ಕು ನಮ್ಮ ನದಿ ಪಾತ್ರದಲ್ಲಿ ಯಾರೂ ಕೂಡ ಬಳಸಬಾರ್ದು, ಸ್ಟ್ರಿಕ್ಟಾಗಿ ಅದನ್ನು ನಮ್ಮ ಎಲ್ಲಿ ವಾಹನಗಳು ಬರ್ತಾರಲ್ಲ ಅಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎರಡನೇದಾಗಿ ಪ್ಲಾಸ್ಟಿಕ್ ಜೊತೆಗೆ ವಾಟರ್ ಬಾಟ್ಲು, ಅದೆಲ್ಲ ಸಣ್ಣ ಬಾಟ್ಲೆಲ್ಲ ತರ್ತಾರೆ, ಮಿನಿಮಮ್ 2 ಅಡಿ 2 ಲೀಟರ್ ಇರ್ತಕ್ಕಂಥ ಬಾಟ್ಲ್ಸು ಉಪಯೋಗಿಸಿ, ಅಥವಾ ಗುಂಪಾಗಿ ಬರ್ತಾರೆ ಕ್ಯಾನಲ್ ತರಲಿ ಅಂತ ಹೇಳಿದ್ದೀನಿ. ಮತ್ತು ಈ ಸಣ್ಣ ಪುಟ್ಟ ಈ ಕುರುಕುರೆ ಅದು ಇದು ತಂದೆಲ್ಲ ನದಿಗೆ ಎಸಿತಾರೆ, ಅದೆಲ್ಲ ಮೀನುಗಳಿಗೆ ಇದೆಲ್ಲ ಕೂಡ ತೊಂದರೆ ಆಗ್ತಾಯಿದೆ. ಇಷ್ಟು ಇವತ್ತು ನಾವು ತಗೊಂಡಿರ್ತಕ್ಕಂಥ ಕ್ರಮ. ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಒಬ್ಬರನ್ನ ಶನಿವಾರ ಭಾನುವಾರ ರೆಗ್ಯುಲರಾಗಿ ಸಬ್ ಇನ್ಸ್ಪೆಕ್ಟ್ರು ಒಬ್ಬರಿಗೆ ಹಾಕೋಕ್ಕೆ SP ಅವರು ಸೂಚನೆ ಕೊಟ್ಟಿದ್ದೀನಿ. ಸಬ್ ಇನ್ಸ್ಪೆಕ್ಟ್ರ್ ಆಗ್ತಾರೆ. ಮತ್ತು ಶನಿವಾರ ಭಾನುವಾರ ಜೊತೆಗೆ ರಜೆಗಳು ಬರುತ್ತಲ್ಲ, ರಜೆ ದಿನಗಳು ಮತ್ತು ಲಾಂಗ್ ಲೀವ್ ಎಲ್ಲ ಬರುತ್ತೆ, ಅಂಥ ಸಂದರ್ಭದಲ್ಲಿ ಹೆಚ್ಚು ಜನ ಬರ್ತಾರೆ,
ಆ ಸಂದರ್ಭದಲ್ಲಿ ಕನಿಷ್ಠ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ನ ಒಬ್ಬರು ಅಧಿಕಾರಿ ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಇದೆಲ್ಲ ಕೂಡ ಕೆಲವು ಶಾರ್ಟ್ ಟೈಮ್ ಇದೆ, ಕೆಲವು ಈಗ ನಾನು ಚಾನಲ್ ಮಾಡೋದು ಹೇಳಿದಲ್ಲ ಅದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅದನ್ನು ನಮ್ಮ ಬೋರ್ಡ್ ಮೀಟಿಂಗ್ ತಂದು ಅದನ್ನು ಆದಷ್ಟು ಬೇಗ ಮಾಡ್ತೀವಿ. ಮತ್ತು ಇದು ಮುಂದಕ್ಕೆ ಯಾವುದು ಮೇಕೆದಾಟು ಅಣೆಕಟ್ಟು ಆದಂಥ ಸಂದರ್ಭದಲ್ಲಿ ಇದೆಲ್ಲ ಕೂಡ ಮುಳುಗೋಗುತ್ತೆ. ಆದರೆ ಇದೆಲ್ಲ ಅಣೆಕಟ್ಟಲ್ಲಿ ಆಗೋದಕ್ಕೆ ಸಾಕಷ್ಟು ಸಮಯ ಇದೆ. ಆ ಸಂದರ್ಭದಲ್ಲಿ ನೋಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ. ಈಗ ತಕ್ಷಣಕ್ಕೆ ಒಂದು ಕೆಲವು ವರ್ಷಗಳಿಗೆ ಇದು ನಾವು ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದು ಮಾಡಿದ್ರೆ ಈ ಸಾವಿನ ಸಂಖ್ಯೆನ ಕಡಿಮೆ ಮಾಡ್ಬೋದು. ಸರ್, ಈ ಡೆವಲಪ್ಮೆಂಟ್ ವಿಚಾರವಾಗಿ ಯಾವಾಗಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಟ್ ಇಲ್ಲ, ಇಲ್ಲೇ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇಲ್ಲೇ ಇದ್ದಾರೆ. ಅವ್ರ ಅನುಮತಿ ಎಲ್ಲಿ ತಗೊಳ್ತೀರಾ ನೀವು? ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಅನುಮತಿ ತಗೊಳ್ತಾರೆ. ನಾರ್ಮ್ಸ್ ಪ್ರಕಾರ ಏನಿದೆಯೋ ಆಮೇಲೆ ಇದಕ್ಕೇನು ಅಲ್ಲೇನು ಅಬ್ಜೆಕ್ಷನ್ಸ್ ಏನು ಬರೋದಿಲ್ಲ. ಅದರಿಂದ ಅವರು ಜವಾಬ್ದಾರಿ ಅವ್ರು ತಗೊಳ್ತಾರೆ. ನಾವು ಪ್ರಪೋಸಲ್ ಕೊಡಬೇಕು, ಅವರು ಅಲ್ಲಿಂದ ಅನುಮತಿ ತಗೊಳ್ತಾರೆ. ಅಷ್ಟೊತ್ತಿಗೆ ನಾವು ಈ ಟೆಂಡರು ಅದು ಇದು ಎಲ್ಲ ಮಾಡ್ಕೊಳ್ತೀವಿ. ಮದ್ಯ ಸೇವನೆ ಮತ್ತು ಮದ್ಯ ಮಾರಾಟ ನಿಷೇಧಕ್ಕೆ ಕ್ರಮ ಆಗುತ್ತದೆ? ಮದ್ಯ ಮಾರಾಟ ಇಲ್ಲಿ ಇಲ್ಲ. ಆಮೇಲೆ ನಾನು ಕೂಡ ಸಂಗಮಕ್ಕೆ ಭಾಳ ಹಿಂದೆ ಹೋಗಿದ್ದೆ. ಎಲ್ಲ ಬಾಟ್ಲ್ಸ್ ಎಲ್ಲ ತೆಗೆದು ಅಲ್ಲೇ ಹಾಕ್ತಾರೆ. ಭಾಳಷ್ಟು ಜನಕ್ಕೆ ಕಾಲುಗಳೆಲ್ಲ ಗಾಯ ಮಾಡ್ಕೊಳ್ತಾರೆ, ಎಲ್ಲ ಹೊಡೆದಾಕಿರ್ತಾರೆ. ಅದೊಂದು ಕೆಟ್ಟ ಸಂಪ್ರದಾಯ. ಅದರಲ್ಲಿ ವಿಶೇಷವಾಗಿ ಯುವಕರು ಕುಡಿಯೋದು ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಬಾಟ್ಲ್ಸ್ನೆಲ್ಲ ನದಿಯಲ್ಲಿ ಹಾಕೋದು, ಹೊಡೆದಾಕೋದು ಅಂಥದ್ದೇನಾರು ಮಾಡಿದ್ರೆ ನಮ್ಮ ಮಾರ್ಷಲ್ಸ್ಗೆ ಹೇಳ್ತೀನಿ, ಅವರ ಮೇಲೆ ಕ್ರಮ ತಗೊಳ್ಳಿ. ನಮ್ಮ ಪೊಲೀಸ್ SP ಅವ್ರಿಗೆ ಹೇಳ್ತೀನಿ. ನಿಷೇಧ ಇದ್ರೂ ಕೂಡ ಇಲ್ಲ ಅಕ್ರಮವಾಗಿ ಮಾರಾಟ ಆಗುತ್ತೆ, ಸೇವನೆ ಆಗುತ್ತೆ. ಅದನ್ನು ನಮ್ಮ SP ಅವ್ರ ಗಮನಕ್ಕೆ ತರ್ತೀನಿ. ಮದ್ಯ ಸೇವನೆ ಮಾಡಿಬಿಟ್ರೆ ನದಿಗಿಳಿಯೋದು ಜಾಸ್ತಿ. ಅದೇ ನದಿಗೆ ನಾವು ಇಳಿಯೋ ವ್ಯವಸ್ಥೆ ಮಾಡಿಸೋಣ. ಅಂದರೆ ಚಾನಲ್ ಮಾಡಿ, ಈಗ ಇದರಲ್ಲೆಲ್ಲ ಮಾಡಿದ್ದೀವಲ್ಲ, ಎಲ್ಲಿ ಹರಿದ್ವಾರ ಮತ್ತು ಋಷಿಕೇಶ ಆ ಥರ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ನಾನು ಮಾತಾಡ್ತೀನಿ. ನಾನು ಜೊತೆಯಲ್ಲೇ ಬಂದ್ವಿ, ನಮ್ಮ ಈಗ ಮಾತಾಡ್ತೀನಿ. ಪರಿಹಾರ ನೋಡೋಣ, ಮಾತಾಡ್ತೀನಿ ರೀ. ಸ್ವಚ್ಛತೆ ಎಲ್ಲ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕಪ್ಪ. ನೀವು ಮೆಂಬರಾ? ನಿಮ್ಮ ಜವಾಬ್ದಾರಿ ಸ್ವಚ್ಛತೆ ಕಾಪಾಡೋದು. ಆಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ನೀರು ಬಿಡಬೇಕು. ಅಟ್ಲೀಸ್ಟ್ ಕನಿಷ್ಠ ದಿನಕ್ಕೆ ಒಂದ್ಸಲಿ ಆಚೆ ಕಡೆ ನಮ್ಮ ಇವ್ರಿಗೆ ಹೇಳಿದ್ದೀನಿ, ತಹಸೀಲ್ದಾರ್ಗೆ. KRS ನೀರು ಅಣೆಕಟ್ಟೆ ನೀರು ಕಡಿಮೆ